ವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಕ್ಕೆ ಮುನ್ನುಡಿ ಬರುವಂತಹ ಗಜಪಯಣಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿರುವಂಥದ್ದು. ತಾರೀಗ ಸದ್ಯ ಹುಣಸೂರು ತಾಲೂಕಿನ ವೀರನ ಹೊಸಳ್ಳಿಯ ದಸರಾ ಗಜಪಡೆಗಳಿಗೆ ಈಗಾಗಲೇ ಪುಷ್ಪಾರ್ಚನೆ ಮಾಡಿ ಈಗಾಗಲೇ ಗಜಪಯಣಕ್ಕೆ ಚಾಲನೆ ಸಿಕ್ಕಿರುವಂಥದ್ದು. ಮೊದಲ ಹಂತದಲ್ಲಿ 9 ಆನೆಗಳು ಇವತ್ತು ಮೈಸೂರಿನಿಂದ ಕಾಡಿನಿಂದ ನಾಡಿಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಸಾಂಪ್ರದಾಯಿಕವಾಗಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿರುವಂಥದ್ದು. ಮೊದಲ ಹಂತದಲ್ಲಿ ಅಭಿಮನ್ಯು, ಕಾವೇರಿ, ಮಹೇಂದ್ರ, ಏಕಲವ್ಯ, ಧನಂಜಯ, ಲಕ್ಷ್ಮಿ, ಭೀಮಾ, ಕಂಜನ್, ಪ್ರಶಾಂತ ಆನೆಗಳು ಒಟ್ಟು 9 ಆನೆಗಳು ಈ ಬಾರಿ ಮೈಸೂರಿಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಏನು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಆನೆಗಳಿಗೆ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಿರುವಂಥದ್ದು. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ಸಲ್ಲಿಸಿರುವಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಬಹುತೇಕ ಮಧ್ಯಾಹ್ನದ ವೇಳೆಗೆ ಇವತ್ತು ಆನೆಗಳು ಮೈಸೂರಿನ ಅರಣ್ಯ ಭವನ ತಲುಪ್ತವೆ. ಇಲ್ಲಿಂದ ಏನು 3 ದಿನಗಳ ಕಾಲ ವಿಶೇಷವಾದಂತಹ ಆತಿಥ್ಯವನ್ನು ಅರಣ್ಯ ಭವನದಲ್ಲಿ ಕೊಡಲಾಗುತ್ತೆ. ಇದಾದ ಬಳಿಕ ಅರಮನೆಗೆ ಎಂಟ್ರಿಯನ್ನು ಕೊಡುತ್ತೆ. ಸೊ ಅಲ್ಲಿಂದ ವಿಶೇಷವಾಗಿ ಸುಮಾರು ಬರೋಬ್ಬರಿ 2 ತಿಂಗಳ ಕಾಲ ಮಾವುತರು, ಕಾವಾಡಿಗರು ಜೊತೆಗೆ ಈ ಬಾರಿ ಸುಮಾರು 14 ಆನೆಗಳು ಭಾಗವಹಿಸುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ವಿಶೇಷವಾದಂತಹ ಆತಿಥ್ಯ ಕೊಡಲಾಗುತ್ತೆ. ಸೊ ಹೀಗಾಗಿ ಇವತ್ತು ಕಾಡಿನಿಂದ ನಾಡಿಗೆ ದಸರಾಗೆ ಸಿದ್ಧತೆಗಳನ್ನು ಆರಂಭಿಸೋದಕ್ಕೆ ದಸರಾ ಗಜಪಡೆಗಳು ಬರ್ತಾ ಇರುವಂಥದ್ದು. ಈಗಾಗಲೇ ಅಭಿಮನ್ಯು ನೋಡ್ತಾ ಇರ್ಬೋದು, ಅಭಿಮನ್ಯು ಆನೆ ಯಾವ ರೀತಿಯಾಗಿ ಸಿದ್ಧ ಆಗಿರುವಂಥದ್ದು ಹೇಳಿ 6ನೇ ಬಾರಿಗೆ ಈ ಬಾರಿ ಏನು ಅಭಿಮನ್ಯು ಅಂಬಾರಿಯನ್ನು ಹೊರತಾ ಇರುವಂಥದ್ದು. 750 kg ಚೀಲದ ಅಂಬಾರಿಯನ್ನು ಹೊತ್ತು ಸಾಕುವಂತಹ ಅಭಿಮನ್ಯು ನೇತೃತ್ವದ ಆನೆಯನ್ನು ಈಗಾಗಲೇ ಸಿದ್ಧಪಡಿಸಿರುವಂಥದ್ದು. 14 ಆನೆಗಳು ಬಹುತೇಕ ಈ ಬಾರಿ ಭಾಗವಹಿಸುವಂತಹ ಸಾಧ್ಯತೆ ಕಾರಣಕ್ಕಾಗಿ ಈಗಾಗಲೇ ಈಶ್ವರ್ ಖಂಡ್ರೆ ಇರ್ಬೋದು, ಜೊತೆಗೆ ಕೆ ವೆಂಕಟೇಶ್ವರು ಚಾಲನೆ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಎಸ್ ಸಿ ಮಾದೇವಪ್ಪ ಅವರು ಕಾರ್ಯಕ್ರಮ ಬರಬೇಕಾಗಿತ್ತು, ಆದರೆ ಅವರು ಗೈರಾಗಿರೋ ಕಾರಣಕ್ಕಾಗಿ ಒಂದಷ್ಟು ಚರ್ಚೆಗಳು ಕೂಡ ಈಗ ಹುಟ್ಟಾಗ್ತಾ ಇರುವಂಥದ್ದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ದಸರಾ ಹಬ್ಬ ಶುರು ಆಗ್ತಾ ಇದೆ. ಸೊ ಹೀಗಾಗಿ ರಾಜ ಬೀದಿಗಳಲ್ಲಿ ಗಾಂಭೀರ್ಯದ ಹೆಜ್ಜೆಯನ್ನು ಹಾಕೋದಕ್ಕೆ ದಸರಾ ಗಜಪಡೆಗಳು ನಾಳೆಯಿಂದ ಅಂದರೆ ಈಗಾಗಲೇ ಸುಮಾರು ಒಂದು 3-4 ದಿನಗಳ ನಂತರದಲ್ಲೂ ಕೂಡ ವಿಶೇಷವಾದಂತಹ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಈ ಬಾರಿ ಅದ್ದೂರಿ ದಸರಾದ ಕಾರಣಕ್ಕಾಗಿ ಎಲ್ಲವೂ ಸಿದ್ಧತೆಗಳು ಬಹಳ ಬಿರುಸಿನಿಂದ ಸಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಿ, ಕನ್ನಡ, ಮೈಸೂರು. ನಾಡಹಬ್ಬ ಮೈಸೂರು ದಸರಾಕ್ಕೆ ಮುನ್ನುಡಿ ಬರುವಂತಹ ಗಜಪಯಣಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿರುವಂಥದ್ದು. ತಾರೀಗ ಸದ್ಯ ಹುಣಸೂರು ತಾಲೂಕಿನ ವೀರನ ಹೊಸಳ್ಳಿಯ ದಸರಾ ಗಜಪಡೆಗಳಿಗೆ ಈಗಾಗಲೇ ಪುಷ್ಪಾರ್ಚನೆ ಮಾಡಿ ಈಗಾಗಲೇ ಗಜಪಯಣಕ್ಕೆ ಚಾಲನೆ ಸಿಕ್ಕಿರುವಂಥದ್ದು. ಮೊದಲ ಹಂತದಲ್ಲಿ 9 ಆನೆಗಳು ಇವತ್ತು ಮೈಸೂರಿನಿಂದ ಕಾಡಿನಿಂದ ನಾಡಿಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಸಾಂಪ್ರದಾಯಿಕವಾಗಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿರುವಂಥದ್ದು. ಮೊದಲ ಹಂತದಲ್ಲಿ ಅಭಿಮನ್ಯು, ಕಾವೇರಿ, ಮಹೇಂದ್ರ, ಏಕಲವ್ಯ, ಧನಂಜಯ, ಲಕ್ಷ್ಮಿ, ಭೀಮಾ, ಕಂಜನ್, ಪ್ರಶಾಂತ ಆನೆಗಳು ಒಟ್ಟು 9 ಆನೆಗಳು ಈ ಬಾರಿ ಮೈಸೂರಿಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಏನು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಆನೆಗಳಿಗೆ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಿರುವಂಥದ್ದು. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ಸಲ್ಲಿಸಿರುವಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಬಹುತೇಕ ಮಧ್ಯಾಹ್ನದ ವೇಳೆಗೆ ಇವತ್ತು ಆನೆಗಳು ಮೈಸೂರಿನ ಅರಣ್ಯ ಭವನ ತಲುಪ್ತವೆ. ಇಲ್ಲಿಂದ ಏನು 3 ದಿನಗಳ ಕಾಲ ವಿಶೇಷವಾದಂತಹ ಆತಿಥ್ಯವನ್ನು ಅರಣ್ಯ ಭವನದಲ್ಲಿ ಕೊಡಲಾಗುತ್ತೆ. ಇದಾದ ಬಳಿಕ ಅರಮನೆಗೆ ಎಂಟ್ರಿಯನ್ನು ಕೊಡುತ್ತೆ. ಸೊ ಅಲ್ಲಿಂದ ವಿಶೇಷವಾಗಿ ಸುಮಾರು ಬರೋಬ್ಬರಿ 2 ತಿಂಗಳ ಕಾಲ ಮಾವುತರು, ಕಾವಾಡಿಗರು ಜೊತೆಗೆ ಈ ಬಾರಿ ಸುಮಾರು 14 ಆನೆಗಳು ಭಾಗವಹಿಸುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ವಿಶೇಷವಾದಂತಹ ಆತಿಥ್ಯ ಕೊಡಲಾಗುತ್ತೆ. ಸೊ ಹೀಗಾಗಿ ಇವತ್ತು ಕಾಡಿನಿಂದ ನಾಡಿಗೆ ದಸರಾಗೆ ಸಿದ್ಧತೆಗಳನ್ನು ಆರಂಭಿಸೋದಕ್ಕೆ ದಸರಾ ಗಜಪಡೆಗಳು ಬರ್ತಾ ಇರುವಂಥದ್ದು. ಈಗಾಗಲೇ ಅಭಿಮನ್ಯು ನೋಡ್ತಾ ಇರ್ಬೋದು, ಅಭಿಮನ್ಯು ಆನೆ ಯಾವ ರೀತಿಯಾಗಿ ಸಿದ್ಧ ಆಗಿರುವಂಥದ್ದು ಹೇಳಿ 6ನೇ ಬಾರಿಗೆ ಈ ಬಾರಿ ಏನು ಅಭಿಮನ್ಯು ಅಂಬಾರಿಯನ್ನು ಹೊರತಾ ಇರುವಂಥದ್ದು. 750 kg ಚೀಲದ ಅಂಬಾರಿಯನ್ನು ಹೊತ್ತು ಸಾಕುವಂತಹ ಅಭಿಮನ್ಯು ನೇತೃತ್ವದ ಆನೆಯನ್ನು ಈಗಾಗಲೇ ಸಿದ್ಧಪಡಿಸಿರುವಂಥದ್ದು. 14 ಆನೆಗಳು ಬಹುತೇಕ ಈ ಬಾರಿ ಭಾಗವಹಿಸುವಂತಹ ಸಾಧ್ಯತೆ ಕಾರಣಕ್ಕಾಗಿ ಈಗಾಗಲೇ ಈಶ್ವರ್ ಖಂಡ್ರೆ ಇರ್ಬೋದು, ಜೊತೆಗೆ ಕೆ ವೆಂಕಟೇಶ್ವರು ಚಾಲನೆ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಎಸ್ ಸಿ ಮಾದೇವಪ್ಪ ಅವರು ಕಾರ್ಯಕ್ರಮ ಬರಬೇಕಾಗಿತ್ತು, ಆದರೆ ಅವರು ಗೈರಾಗಿರೋ ಕಾರಣಕ್ಕಾಗಿ ಒಂದಷ್ಟು ಚರ್ಚೆಗಳು ಕೂಡ ಈಗ ಹುಟ್ಟಾಗ್ತಾ ಇರುವಂಥದ್ದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ದಸರಾ ಹಬ್ಬ ಶುರು ಆಗ್ತಾ ಇದೆ. ಸೊ ಹೀಗಾಗಿ ರಾಜ ಬೀದಿಗಳಲ್ಲಿ ಗಾಂಭೀರ್ಯದ ಹೆಜ್ಜೆಯನ್ನು ಹಾಕೋದಕ್ಕೆ ದಸರಾ ಗಜಪಡೆಗಳು ನಾಳೆಯಿಂದ ಅಂದರೆ ಈಗಾಗಲೇ ಸುಮಾರು ಒಂದು 3-4 ದಿನಗಳ ನಂತರದಲ್ಲೂ ಕೂಡ ವಿಶೇಷವಾದಂತಹ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಈ ಬಾರಿ ಅದ್ದೂರಿ ದಸರಾದ ಕಾರಣಕ್ಕಾಗಿ ಎಲ್ಲವೂ ಸಿದ್ಧತೆಗಳು ಬಹಳ ಬಿರುಸಿನಿಂದ ಸಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಿ, ಕನ್ನಡ, ಮೈಸೂರು.
ನಾಡಹಬ್ಬ ಮೈಸೂರು ದಸರಾಕ್ಕೆ ಮುನ್ನುಡಿ ಬರುವಂತಹ ಗಜಪಯಣಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿರುವಂಥದ್ದು. ಸಾಲಿಗ ಸದ್ಯ ಹುಣಸೂರು ತಾಲೂಕಿನ ವೀರನ ಹೊಸಳ್ಳಿಯ ದಸರಾ ಗಜಪಡೆಗಳಿಗೆ ಈಗಾಗಲೇ ಪುಷ್ಪಾರ್ಚನೆ ಮಾಡಿ ಈಗಾಗಲೇ ಗಜಪಡೆಗೆ ಚಾಲನೆ ಸಿಕ್ಕಿರುವಂಥದ್ದು. ಮೊದಲ ಹಂತದಲ್ಲಿ 9 ಆನೆಗಳು ಇವತ್ತು ಮೈಸೂರಿನಿಂದ ಕಾಡಿನಿಂದ ನಾಡಿಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಸಾಂಪ್ರದಾಯಿಕವಾಗಿ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗಿರುವಂಥದ್ದು. ಮೊದಲ ಹಂತದಲ್ಲಿ ಅಭಿಮನ್ಯು, ಕಾವೇರಿ, ಮಹೇಂದ್ರ, ಏಕಲವ್ಯ, ಧನಂಜಯ, ಲಕ್ಷ್ಮಿ, ಭೀಮಾ, ಕಂಜನ್, ಪ್ರಶಾಂತ ಆನೆಗಳು ಒಟ್ಟು 9 ಆನೆಗಳು ಈ ಬಾರಿ ಮೈಸೂರಿಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಏನು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಆನೆಗಳಿಗೆ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಿರುವಂಥದ್ದು. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ಸಲ್ಲಿಸಿರುವಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಬಹುತೇಕ ಮಧ್ಯಾಹ್ನದ ವೇಳೆಗೆ ಇವತ್ತು ಆನೆಗಳು ಮೈಸೂರಿನ ಅರಣ್ಯವನ ತಲುಪ್ತವೆ. ಇಲ್ಲಿಂದ ಏನು 3 ದಿನಗಳ ಕಾಲ ವಿಶೇಷವಾದಂತಹ ಆತಿಥ್ಯವನ್ನು ಅರಣ್ಯವನ್ನು ಕೊಳ್ಳಲಾಗುತ್ತೆ. ಇದಾದ ಬಳಿಕ ಅರಮನೆಗೆ ಎಂಟ್ರಿಯನ್ನು ಕೊಡುತ್ತೆ. ಸೊ ಅಲ್ಲಿಂದ ವಿಶೇಷವಾಗಿ ಸುಮಾರು ಬರೋಬ್ಬರಿ 2 ತಿಂಗಳ ಕಾಲ ಮಾವುತರು, ಕಾವಾಡಿಗರು ಜೊತೆಗೆ ಈ ಬಾರಿ ಸುಮಾರು 14 ಆನೆಗಳು ಭಾಗವಹಿಸುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ವಿಶೇಷವಾದಂತಹ ಆತಿಥ್ಯ ಕೊಡಲಾಗುತ್ತೆ. ಸೊ ಹೀಗಾಗಿ ಇವತ್ತು ಕಾಡಿನಿಂದ ನಾಡಿಗೆ ದಸರಾಗೆ ಸಿದ್ಧತೆಗಳನ್ನು ಆರಂಭಿಸೋದಕ್ಕೆ ದಸರಾ ಗಜಪಡೆಗಳು ಬರ್ತಾ ಇರುವಂಥದ್ದು. ಈಗಾಗಲೇ ಅಭಿಮನ್ಯು ನೋಡ್ತಾ ಇರ್ಬೋದು, ಅಭಿಮನ್ಯು ಆನೆ ಯಾವ ರೀತಿಯಾಗಿ ಸಿದ್ಧ ಆಗಿರುವಂಥದ್ದು ಹೇಳಿ 6ನೇ ಬಾರಿಗೆ ಈ ಬಾರಿ ಏನು ಅಭಿಮನ್ಯು ಅಂಬಾರಿಯನ್ನು ಹೊರತಾ ಇರುವಂಥದ್ದು. 750 ಕೆಜಿ ಚೀಲದ ಅಂಬಾರಿಯನ್ನು ಹೊತ್ತು ಸಾಕುವಂತಹ ಅಭಿಮನ್ಯು ನೇತೃತ್ವದ ಆನೆಯನ್ನು ಈಗಾಗಲೇ ಸಿದ್ಧಪಡಿಸಿರುವಂಥದ್ದು. 14 ಆನೆಗಳು ಬಹುತೇಕ ಈ ಬಾರಿ ಭಾಗವಹಿಸುವಂತಹ ಸಾಧ್ಯತೆಯ ಕಾರಣಕ್ಕಾಗಿ ಈಗಾಗಲೇ ಈಶ್ವರ್ ಖಂಡ್ರೆ ಇರ್ಬೋದು, ಜೊತೆಗೆ ಕೆ ವೆಂಕಟೇಶ್ವರು ಚಾಲನೆ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಿ ಮಾದೇವಪ್ಪ ಅವರು ಕಾರ್ಯಕ್ರಮ ಬರಬೇಕಾಗಿತ್ತು, ಆದರೆ ಅವರು ಗೈರಾಗಿರೋ ಕಾರಣಕ್ಕಾಗಿ ಒಂದಷ್ಟು ಚರ್ಚೆಗಳು ಕೂಡ ಈಗ ಹುಟ್ಟಾಗ್ತಾ ಇರುವಂಥದ್ದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ದಸರಾ ಹಬ್ಬ ಶುರು ಆಗ್ತಾ ಇದೆ. ಸೊ ಹೀಗಾಗಿ ರಾಜ ಬೀದಿಗಳಲ್ಲಿ ಗಾಂಭೀರ್ಯದ ಹೆಜ್ಜೆಯನ್ನು ಹಾಕೋದಕ್ಕೆ ದಸರಾ ಗಜಪಡೆಗಳು ನಾಳೆಯಿಂದ ಅಂದರೆ ಈಗಾಗಲೇ ಸುಮಾರು ಒಂದು 3-4 ದಿನಗಳ ನಂತರದಲ್ಲೂ ಕೂಡ ವಿಶೇಷವಾದಂತಹ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಈ ಬಾರಿ ಅದ್ದೂರಿ ದಸರಾದ ಕಾರಣಕ್ಕಾಗಿ ಎಲ್ಲವೂ ಸಿದ್ಧತೆಗಳು ಬಹಳ ಬಿರುಸಿನಿಂದ ಸಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಿ, ಕನ್ನಡ, ಮೈಸೂರು.